ಸಾಂಗ್ ಅನ್ನ ನೋಡಿದ್ವಿ. ಒಂದು ಸಣ್ಣ ಟೀಸರ್ ಅನ್ನ ನೋಡ್ಕೊಂಡು ಬರೋಣ ಈಗ ಸಿನಿಮಾದು. ನೆಕ್ಸ್ಟ್ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಯೋಣ. ಅವರು ಸರ್ಪ್ರೈಸ್ ಪ್ಯಾಕೇಜ್, ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅಫ್ಕೋರ್ಸ್ ಅವ್ರು ವಿನ್ನರು ಮತ್ತೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಎಲ್ಲ ನಾನು ನೋಡಿದ್ದೆ. ಬಟ್ ಆಕ್ಟಿಂಗ್ ಹೆಂಗಿರಬಹುದು ಅಂತ ನನ್ ಕ್ವೆಶನ್ ಇತ್ತು. ಬಟ್ ಇದ್ರಲ್ಲಿ ಆನ್ಸರ್ಸ್ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಅವರು ಬರಬೇಕಾಗಿತ್ತು. MLA ಅವರು ಮೇಲ್ಕೋಟೆ ಕಾನ್ಸ್ಟಿಟ್ಯೂನ್ಸಿ ಇದು. ಬಟ್ ಅವರು ಕಾರಣಾಂತರದಿಂದ ಬರಕ್ಕಾಗಿಲ್ಲ. ಅವರು ನಮ್ಗೆ ವಿಶಸ್ ಅನ್ನ ಕಳಿಸಿದ್ದಾರೆ. ಅದರ ಒಂದು ಕುಣಿತನ ನೋಡ್ಕೊಂಡ್ ಬರೋಣ. ಮೇಲ್ಕೋಟೆ ಶಾಸಕ ಮೆಹಬೂಬಾ ಪಿಕ್ಚರ್ ತಲೆಪರ ಒಂದು ಕಥೆ ಚಿತ್ರಣ ಮಾಡಿದ್ದಾರೆ. ಶಶಿಯವರು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದು ಅಗ್ರಿಕಲ್ಚರಲ್ಲೇ ಮಾಸ್ಟರ್ಸ್ ಮಾಡಿ ಅದಾದ ನಂತರ ರೈತಪರ ಚಳುವಳಿಗಳಲ್ಲಿ ಅವರು ಭಾಗವಹಿಸಿ ಹೋರಾಟ ಮಾಡಿದಂಥ ನಟ ಅವರು ಈ ಚಿತ್ರ ಮಾಡಿರೋದು ನನಗೆ ಇಡೀ ತಂಡ ಈ ಸಮಾಜಕ್ಕೆ ಒಳ್ಳೆಯ ವಿಷಯವನ್ನು ಕಲಿಸ್ಕೊಳ್ಳೋದ್ರಲ್ಲಿ ಚಿತ್ರ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತಾ ಇಡೀ ಚಿತ್ರತಂಡಗಳಿಗೆ ಮಧ್ಯಾಹ್ನ ಊಟನೂ ಮಾಡ್ಬೇಕು. ಈ ತರ ಎಲ್ಲ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೋಗಮ್ಮ ಚಿತ್ರಾನ್ನ ಯಾವಾಗ ತಿಂತಾನೆ ಇವತ್ತು ಯಾಕೆ ಉಪ್ಪಿಟ್ಟು ಮಾಡಿದೆ ಅಂತೆಲ್ಲ ನಾವು ಮಾತಾಡ್ಕೊಂತ ಇರ್ತೀವಿ. ಕರೆಕ್ಟ್ ಅಲ್ವಾ? ಎಲ್ಲರೂ ಮನೆಯಲ್ಲೂ ನಡೆಯುತ್ತೆ. ಆದ್ರೆ ಒಂದು ಅಕ್ಕಿ ಕಾಳು ಬೆಳೆಸ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ? ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಎಷ್ಟು ನೀರ್ ಬರುತ್ತೆ ಗೊತ್ತಾ? ಸೊ ಆದ್ರೆ ಈ ಎಲ್ಲಾ ಕಷ್ಟನ ಬಿಟ್ಟು ರೈತರ ಬಗ್ಗೆ ನಾವು ನೋಡ್ತಾ ಇದ್ರೆ ಯಾವ್ದಾದ್ರು ಒಂದು ನ್ಯೂಸ್ ಅಲ್ಲಿ ಏನಂತಂದ್ರೆ ಸೂಸೈಡ್ ಮಾಡ್ಕೊಳ್ತಾರೆ, ಮತ್ತೆ ಇಷ್ಟು ಕಷ್ಟ ಇದೆ, ಮತ್ತೆ ಎಷ್ಟೊಂದ್ ಸತಿ ಏನಾಗ್ತಾ ಇರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಇವಾಗ ಟೊಮ್ಯಾಟೋನ ಅಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಬಿಸಿಲಲ್ಲಿ ಬೆವರು ಸುರಿಸಿ ಬೆಳೆಸಿರ್ತಾರೆ, ನೋಡಿದ್ರೆ ಟೊಮ್ಯಾಟೊ ರೇಟ್ ಬಿದ್ದೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಅಲ್ವಾ? ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಹಾಗೆ ನೇಚರ್ ಜೊತೆ ಕನೆಕ್ಟ್ ಆಗಿ ವರ್ಕ್ ಮಾಡುವಂತ ರೈತರಿಗೆ ದೊಡ್ಡ ಚಪ್ಪಾಳೆ. ಅಂಡ್ ಅಂಥ ರೈತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕರ್ನಾಟಕದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ. ಸೊ ಅವರೆಲ್ಲರೂ ನಾನು ವೇದಿಕೆ ಮೇಲೆ ಮೆಹಬೂಬಾ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ಬೇಕು. ಓಕೆನಾ? ರೆಡಿನಾ? ಜೋರಾಗಿ ಹೇಳ್ಬೇಕು. ರೈಟ್? ಸದಾಶಿವ ನಗರ ಅಳ್ಳೋಡೋಗ್ಬೇಕು ಇವತ್ತು. ರೆಡಿ? 1 2 3 ಗೋ. ಮತ್ತೆ ಜೋರಾದ ಚಪ್ಪಾಳೆ. ಮೆಹಬೂಬಾ ಸಿನಿಮಾದ ಟ್ರೇಲರ್ ಲಾಂಚ್ ಈಗ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅನ್ಸಿದ್ದು ಸಿನಿಮಾ ನಾವು ನಿಜವಾಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಮೇಕಿಂಗ್ ಎಕ್ಸಿಕ್ಯೂಟಿಂಗ್ ಕ್ಯಾಮ್ರಾ ಶಾರ್ಟ್ಸ್ ಟೇಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ, ಲೈಟಿಂಗ್ ಎಸ್ಪೆಷಲಿ ಲೈಟಿಂಗ್ ಪ್ಯಾಟರ್ನ್ಸ್ ಎಲ್ಲ ತುಂಬಾ ಹೋಮ್ವರ್ಕ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸಿನಿಮಾ ಗೊತ್ತಾಗುತ್ತೆ. ಎಫರ್ಟ್ಸ್ ಅಂಡ್ ಪ್ರೊಡ್ಯೂಸ್ ಮಾಡಿರೋದು ಆಕ್ಟ್ ಮಾಡಿರೋದು ಶಶಿ ಅವರು. ಇವ್ರದ್ದು ಎಫರ್ಟ್ ತುಂಬಾ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಸಾಂಗ್ ಟ್ರೈಲರ್ ನೋಡಿದ್ರೆ ಒಬ್ರು ಎಫರ್ಟ್ ಹಾಕಿದ್ರೆ ಹೊರತು ತುಂಬಾ ನೀಟಾಗಿ ಗೊತ್ತಾಗುತ್ತೆ. ಈಸ್ ಗಿವನ್ 100% ಮಾರ್ಕೆಟ್ಸ್ ಎನ್ಕರೇಜ್ ಮಾಡಿ ಎಲ್ಲರೂ ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ನೋಡಿ ಇವ್ರದ್ದು ಪ್ರೋತ್ಸಾಹ. ಯಾಕೆಂದ್ರೆ ನ್ಯೂಕಮರ್ಸ್ ಪ್ರೋತ್ಸಾಹ ಮಾಡುತ್ತೆ. ಎಲ್ಲರೂ ಆಶೀರ್ವಾದ ಎಲ್ಲರೂ ಆಶೀರ್ವಾದ ಅವ್ರ ಡಿಸ್ಟ್ರಿಬ್ಯೂಷನ್. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಆಶೀರ್ವಾದ ಮಾಡುತ್ತೆ. ಅಂಡ್ ಡೈರೆಕ್ಟ್ ಮಾಡಿರೋದು ಅನೂಪ್ ಆಂಟೋನಿ ಅವರು. ಈ ಸಿನಿಮಾ ಟ್ರೂ ಬೇಸ್ಡ್ ಕೇರಳ ಆಗ್ತದೆ ಅಂತ ಹಿಂದೂ ಮುಸ್ಲಿಂ ಮಾಡಿರುತ್ತೆ. ನನಗಂತೂ ಅಪೀಲಿಂಗ್ ಅಂತ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಎನ್ಕರೇಜ್ ಮಾಡುತ್ತೆ. ಹೇಳ್ತಾ ನಾವು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಲ್ಸೋ ನಾನು ಕೇಳಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ ಜೊತೆ ನಿಂತ್ಕೊಂತೀನಿ ಅಂತ ಹೇಳಿದ್ರೆ ನನಗೆ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮ್ ಫ್ಯಾಮಿಲಿ ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಕಾಮೆಂಟ್ಸ್ ಆಗಿ ಬಹಳ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ನಮ್ಮ ಸಪೋರ್ಟ್ ನಿಮ್ ಕಡೆ ಇದೆ. ಎಲ್ಲೋ ಒಂದ್ ಕಡೆ ನನಗೂ ಭಯ ಇದೆ, ಮೆಸೇಜ್ ಹಾಕಿ ನನಗೆ
ಶಿಲ್ಪಿದೆ ಸಿಕ್ಕಾಪಟ್ಟೆ ಎಲ್ಲರೂ ಸಿನಿಮಾ ನೋಡ್ತಾರೆ, ಅವ್ರ ಆಶೀರ್ವಾದ ಇಂಪಾರ್ಟೆಂಟ್. ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಯಾಕಂದ್ರೆ ನಮ್ ಶಶಿ ಬಿಗ್ ಬಾಸ್ ಅಲ್ಲಿ ಪಾಸ್ ಆಗಿದ್ದಾನೆ ಅನ್ನೋದಕ್ಕಿಂತ ಈಗ ಕರ್ನಾಟಕದಾದ್ಯಂತ ಆಗಿದ್ದಾರೆ, ಇನ್ನು ಮುಂದೆ ಭಾರತಾದ್ಯಂತ ಆಗ್ಬೇಕಂತ ಒಬ್ಬ ರೈತರ ಮಗ ಏನೆಲ್ಲ ಸಾಧಿಸಬಹುದು, ಏನೆಲ್ಲ ಮಾಡಬಹುದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ತುಂಬಾ ಕಷ್ಟವಾದ ಕೆಲಸ, ಅದನ್ನ ಮಾಡಿ ಇವತ್ತು ರಿಲೀಸ್ ಮಾಡಿ ಒಂದು ಥಿಯೇಟರ್ ತರೋದು ಕಾಮನ್ ಮ್ಯಾನ್ ಕೆಲಸನೆಲ್ಲ. ಅದನ್ನ ಒಬ್ಬ ರೈತರ ಮಗನಾಗಿ ಹುಟ್ಟಿ ಈಗ ಏನೆಲ್ಲ ಸಾಧಿಸಬಹುದು, ರೈತರ ಮಕ್ಕಳು ಏನೆಲ್ಲ ಮಾಡ್ಬೋದು, ಯಾವ ರಂಗದಲ್ಲಿ ಹೆಂಗಾದ್ರೂ ಬೆಳೆದು ತೋರಿಸ್ಬೋದು ಅನ್ನೋದನ್ನ ತೋರಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, 15ನೇ ತಾರೀಕು ರಿಲೀಸ್ ಆದ ನಾವೆಲ್ಲ ಸಹಾಯ ರೈತರದೇ ಅಲ್ಲ ಪ್ರತಿಯೊಬ್ಬರು ಸಹಾಯ ಮಾಡಿ ಒಂದು ಹೆಸರನ್ನ ಗಳಿಸ್ಬೇಕು ಅಂತ. ಎಷ್ಟು ಮಾತ್ರಕ್ಕಂದ್ರೆ ತುಂಬಾ ತುಂಬಾ ಹೆಸರು ಮಾಡ್ಲಿ ಅಂತ ತುಂಬಾ ಖುಷಿ ಪಡ್ತೀನಿ. ರೈತನಾಗಿ ಬೆಳೆದು ಸಾಧಿಸಿದ್ದಾರೆ ಅಂತ ತುಂಬಾ ಗೊತ್ತಾಯ್ತು. ಮತ್ತೆ ಬಿಗ್ ಬಾಸ್ ಅಲ್ಲಿ ನಾನು ಗಮನಿಸಿದೀನಿ, ಎಲ್ಲಾದ್ರಲ್ಲೂ ಚೆನ್ನಾಗಿ ಮೂಡ್ ಬಂದಿದ್ದಾರೆ. ಹಾಗೇನೆ ನಮ್ಮ ಮಗನಿಗೆ ಇವತ್ತು ದೃಷ್ಟಿ ತೆಗೆದು 15ನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದನ್ನ ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಅದರ ಭಾರತಾದ್ಯಂತ ಒಂದು ಹೆಸರು ಮಾಡ್ಲಿ, ಈ ಪ್ರೊಡ್ಯೂಸರ್ ಇನ್ನ ಮುಂದೆ ಮಾಡ್ಲಿ, ಇನ್ನೂ 4-6 ಜನನ ಚಿತ್ರರಂಗಕ್ಕೆ ತರಲಿ ಅಂತ. ಯಾಕಂದ್ರೆ ನಾಟಕ ಅದು ಇದು ಅಂತ ಹೋದ ಸುಮ್ಮನೆ ಒಂದು ಮಾತಲ್ಲ, ಆದ್ರೆ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಗ ರೈತರ ಮಗ ಒಂದು ಕ್ಷೇತ್ರದಲ್ಲೇ ಮೀಸಲಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಸೈ ಅನ್ನೋ ಮಾತನ್ನ ನಮ್ಮ ಶಶಿಗೌಡರು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ರಾಕಿಂಗ್ ಸ್ಟಾರ್ ಅವರು ಹೆಂಗೆ ಹೆಸರು ನಮ್ಮ ಕೋಲಾರ ಡಿಸ್ಟಿಕ್ ಅಂತಂದ್ರು, ಹಾಗೆ ಚಿಕ್ಕಬಳ್ಳಾಪುರ, ಕೋಲಾರನ ನಮ್ಮ ಶಶಿಗೌಡರು ಮುಂದೆ ದೇಶಕ್ಕೆ ಒಂದು ಹೊರೆಯನ್ನ ತೋರಿಸ್ಕೊಡ್ತಾರೆ. ಹೆಸರಿದ ತಕ್ಷಣ ಆ ಊರ ಹೌದಾ ಆಗ ಅನ್ನೋ ಮಟ್ಟಕ್ಕೆ ಬರಲಿ ಅಂತ ತುಂಬಾ ಆಸೆಯಿಂದ ನಾನು ಅವ್ರ ಆಶೀರ್ವಾದ ಮಾಡ್ತೀನಿ. ನಮ್ಮೆಲ್ಲಾ ರೈತರ ಕುಟುಂಬದವರು ಅವ್ರ ಆಶೀರ್ವಾದ ಮಾಡಿ ಮುಂದೆ ಅವ್ರ ತಂದೆ ತಾಯಿ ಅವರ ಮಕ್ಕಳು ಎಲ್ಲ ಸಿನಿಮಾದಲ್ಲಿ ಒಂದು 10 ಜನ ಮಕ್ಕಳನ್ನ ತರಲಿ ಅಂತ ಕೋರ್ಕೊಳ್ತಾ, ಈ ಮೆಹಬೂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ನನಗೆ. ಮೆಹಬೂಬಾ ಸಿನಿಮಾ ಆಗಲಿ, ಮೆಹಬೂಬಾ ಹಾಡು ಅದಕ್ಕೊಂದು ತುಂಬಾ ವಿಶೇಷವಾದ ಹೆಸರಿದೆ, ಅದನ್ನ ಹಾಗೆ ಮುಂದುವರಿಸಲಿ ಅಂತ ನಾನು ಕೇಳ್ಕೊಳ್ತಾ, ಈ ಸಿನಿಮಾ 15ನೇ ತಾರೀಕು ಒಳ್ಳೆ ಫಲಿತಾಂಶ ಕೊಟ್ಟು ಅವ್ರ ಭವಿಷ್ಯ ಬಂಗಾರ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಒಂದು ಆಶೀರ್ವಾದ, ರೈತರ ಹಸಿರು ಶಾಲೆಯ ಒಂದು ನಿಶಾನೆ ಏನಂದ್ರೆ ಒಳ್ಳೆ ರೈತರ ರಿಸಲ್ಟ್ ಅನ್ನ ಬೆಳೆಯಲ್ಲಿ ಸಾಧಿಸಿಲ್ಲ, ಚಿತ್ರರಂಗದಲ್ಲೂ ಸಾಧಿಸ್ತೀವಿ ಅನ್ನೋದಕ್ಕ ನಾನು ಮೊದಲನೇ ಬಾರಿ ಅವ್ರಿಗೆ ಒಂದು ಆಶೀರ್ವಾದ ಮುಖಾಂತರ ತೋರಿಸ್ತಾ ಇದ್ದೀನಿ. ಒಂದು ತಾಯಿ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಎಲ್ಲಾ ತಾಯಿಂದ್ರು ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ನಾನು ಇವತ್ತು ಕೋರ್ಕೋತಾ ಇದ್ದೀನಿ. ಡೈರೆಕ್ಟ್ ಹಾಕು ಅಣ್ಣ ಈ ಕಡೆ ಮನೆಯಲ್ಲ ಗೊತ್ತು. ಹಾಗೆ ಸಲ್ಮಾನ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಶಶಿಗೌಡರ ಜೊತೆಗೆ ಈ ಸಿನಿಮಾದ ಎಲ್ಲಾ ಸಿಬ್ಬಂದಿ ವರ್ಗದವರು, ಮತ್ತೆ ನಾಯಕಿ ಆಗಿರ್ಬೋದು, ನಮ್ಮ ಶಶಿಗೌಡ ಆಗಿರ್ಬೋದು, ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು, ಮತ್ತೆ ನಿರ್ವಿಪಕ್ರಿ ಆಗಿರ್ಬೋದು, ಮತ್ತು ಕ್ಯಾಮ್ರಾಮನ್ ಅವರಾಗಿರ್ಬೋದು, ಮತ್ತೆ ಪೇಪರ್ ಆಗಿರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ನಾಯಕರ ಮತ್ತು ನಮ್ಮ ಈ ಸಿನಿಮಾ ವರ್ಗದ ಸಿಬ್ಬಂದಿ ವರ್ಗದ ಮುಖಾಂತರ ಶುಭಾಶಯನ ಕೊಡ್ತೀನಿ. ನಮ್ಮ ಎಲ್ಲಾ ರೈತರಿಗೂ ಕೇಳ್ಕೊಡ್ತೀನಿ, ಪ್ರತಿಯೊಬ್ರು ಥಿಯೇಟರ್ ಬನ್ನಿ, ಪ್ರತಿಯೊಬ್ರು ಸಿನಿಮಾ ನೋಡ್ರಿ. ಮತ್ತೆ ನಾನು ಸ್ವಲ್ಪ ಕಡಿಮೆನೆ ಸಿನಿಮಾ ನೋಡ್ತಿದ್ದೆ, ನಾನು ದಯವಿಟ್ಟು ಅವತ್ತಿನ ದಿನ ನನ್ನ ಫ್ಯಾಮಿಲಿ ಮುಖಾಂತರ ಹೋಗಿ ಸಿನಿಮಾ ನೋಡ್ತೀನಿ. ಆಶೀರ್ವಾದ ಮಾಡಿದ್ರು. ಚಿನ್ನದ ಗಣಿಯಿಂದ, ನಮ್ಮ ಚಿನ್ನದ ಗಣಿ ಚಿಕ್ಕಬಳ್ಳಾಪುರದಿಂದ ಎರಡೂ ಕಡೆಯಿಂದ ಸೇರಿ ನಮ್ಮ ರೈತರ ಮಕ್ಕಳನ್ನ ತುಂಬಾ ಚೆನ್ನಾಗಿ ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದಗಳು. ಎಸ್ ಆಗುತ್ತೆ, ನಾವೇನಿದ್ರು ಜನಕ್ಕೆ ಬಿಟ್ಟಿದ್ದೀವಿ, ನೀವು ನಮ್ಮ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮಾರ್ಚ್ 15 ನಾನು ಸಿಗ್ತೀನಿ, ನೀವು ಸಿಗೋಣ. ಥ್ಯಾಂಕ್ ಯು. ಈ ಸಿನಿಮಾಲು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಒಂದೆರಡು ಮಾತು ಮಾತಾಡೋದು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಒಂದು ಸಿನಿಮಾ ಅಂದ್ರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅವರಿಗೆ ಅವರ ತಾಯಿಯವರು ಅಷ್ಟು ಚೆನ್ನಾಗಿ ಹೇಳಿದ್ರು. ಬಹಳ ಖುಷಿ ಆಯ್ತು ಅವ್ರ ಮಾತುಗಳು ಕೇಳಿ. ಯಾಕಂದ್ರೆ ನಿಜವಾಗ್ಲೂ ಒಂದು ತಾಯಿ 9 ತಿಂಗಳು ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಆ ತಾಯಿಗೆ ಗೊತ್ತಿರುತ್ತೆ ಏನ್ ನೋವು, ಹೇಗೆ ಏನು ಅಂತ. ಸೊ ಹಾಗೆ ಮೆಹಬೂಬಾ ಸಿನಿಮಾ ಅವ್ರಿಗೆ ನಿರ್ಮಾಪಕರಿಗೆ ಗೊತ್ತು, ನಿರ್ದೇಶಕರಿಗೆ ಗೊತ್ತು ಯಾವ ರೀತಿಯಲ್ಲಿ ಹೇಗೆ ಬಂದಿದೆ ಜರ್ನಿ ಅಂತ.
ನಾನು ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಸಿನಿಮಾ. ಬಹಳ ಖುಷಿ ಆಯ್ತು ನನಗೆ, ಏನಂದ್ರೆ ಇಷ್ಟು ಸಿನಿಮಾ ನಾನು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಒಂದು ಪಾತ್ರ ನೀವು ನೋಡಿದ್ರೆ ಐ ಥಿಂಕ್ ಹೇಳ್ತೀರಾ ಓಕೆ ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಯಾಕಂದ್ರೆ ನಾನು ಎಲ್ಲ ಸಿನಿಮಾಗಳು ಬಿಟ್ಟು ನಾನು ಫನ್ನಿ ಕಾಮಿಡಿ ಮಾಡ್ಕೊಂಡು ಬಂದಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಅಂಡ್ ಶಶಿ ಸರ್, ನಿಜವಾಗ್ಲೂ ನೀವು ಇಷ್ಟು ದಿವಸ ಏನೇನು ಕಷ್ಟ ಪಡ್ಕೊಂಡು ಬಂದಿರೋ ನಿಮ್ಗೆ ಗೊತ್ತು. ನಾನು ನಿಮ್ಗೆ ಹೇಳೋದು ನಿಜವಾಗ್ಲೂ ತಪ್ಪಾಗಿರೋ ನಾವು ಚಿಕ್ಕವರು ನಾವು. ಸೊ ಇಡೀ ನಾನು ಕೇಳ್ಬೋದು ಇಡೀ ಕರ್ನಾಟಕ ಜನಗಳಿಗೆ ಒಂದು ಪುಟ್ಟ ಕಲಾವಿದರಿಗೆ ಒಂದು ಒಳ್ಳೆ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ದ. ನಮ್ಮ ಸಿನಿಮಾ ಮಹಬೂಬ ಮಾರ್ಚ್ 15 ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಹಕಾರ ಪ್ರೀತಿ ಎಲ್ಲ ಇರಲಿ ಅಂತ ಕೇಳಿದ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಮಾತಾಡೋಕ್ಕೆ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಉಂಟು ತುಂಬಾ ಅಮಾಯಕ. ಅಂದ್ರೆ ಒಂದು ಹೆಂಡತಿಗೆ ಎಷ್ಟು ಪ್ರೀತಿ ಕೊಡಬಲ್ಲ ಒಂದು ಗಂಡನಾಗಿ ಅನ್ನೋದು ಒಂದು ಕ್ಯಾರೆಕ್ಟರ್. ಅಂದ್ರೆ ಈಗ ಮದ್ವೆ ಆಗಿದ ತಕ್ಷಣ ಕೆಲವರು ಹಿಂಗಂದ್ರೆ ಟೈಮ್ ಕೊಡ್ಲಿಕ್ಕೆ ಹೆಂಡತಿಗೆ ಒಂದು ಟೈಮ್ ಕೊಡೋಕೆ ಅಷ್ಟು ಇದೇ ಇಲ್ಲಲ್ಲ ಈಗ. ಸೊ ಹಾಗೆ ನೋಡೋದ್ರೆ ಕೆಲವೊಂದು ನಾವು ನೋಡಿದ್ದೀವಿ ರಿಲೇಷನ್ಸ್ ಒಂದೇ ತಿಂಗಳು ಡೈವರ್ಸ್ ಆಗುತ್ತೆ, 2 ತಿಂಗಳು ಡೈವರ್ಸ್ ಆಗುತ್ತೆ. ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಕೆಲವೊಂದು. ಸೊ ಆ ತರ ನೋಡೋದಾದ್ರೆ ಈ ಒಂದು ಸಿನಿಮಾದಲ್ಲಿ ನನಗೊಂದು ಸಿಕ್ಕಿರುವ ಕ್ಯಾರೆಕ್ಟರ್ ಹೆಂಡತಿ ನಾನು ಎಷ್ಟು ಪ್ರೀತಿ ಕೊಡೋದಲ್ಲೇ ಸೊ ಅಷ್ಟು ನಾನು ಪ್ರೀತಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ನೀವು ಸಿನಿಮಾ ನೋಡೋದು ಕ್ಯಾರೆಕ್ಟರ್ನ ಡೀಟೇಲ್ ಆಗ್ಬೋದು ಅಂತ ಹೇಳಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ರೈತರು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸದಾ ಶಿಶಿ ಮೇಲೆ ನಮ್ಮ ಇಡೀ ಚಿತ್ರತಂಡ ಎಲ್ರಿಗೂ ಮೇಲೆ ಇರಲಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪ್ರತಿ ಸಲ ನೀವು ನಮ್ಮ ಟೀಮ್ ಇಡೀ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮದು ಎಲ್ಲರಿಗೂ ಆಶೀರ್ವಾದ ನಮಗೆ ಬೇಕು. ಇದೇ 15ನೇ ತಾರೀಕು ಕರ್ನಾಟಕಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ನಮ್ಮ ಜನಕ್ಕೆ ರೀಚ್ ಆಗಲಿ, ಥಿಯೇಟರ್ಸ್ಗೆ ಜನ ಬರಲಿ, ಥಿಯೇಟ್ರಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಲಿ ಅನ್ನೋ ಒಂದು ಇದು ಭಯ ಕೂಡ ಇದೆ ಎಲ್ಲರಿಗೂ. ಯಾಕಂದ್ರೆ ಇಷ್ಟು ವರ್ಷ ಈಗ ಜರ್ನಿ ಮುಗಿಸ್ಕೊಂಡ್ ಬಂದ್ವಿ, ಈಗ ರಿಲೀಸಿಗೆ ಬಂದಿದ್ದೀವಿ. ಈಗ ಒಂದು ಸ್ವಲ್ಪ ಭಯ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದೀವಿ, ನಮ್ಮ ಎಫರ್ಟ್ಸ್ ನಮ್ಮ 100% ಎಫರ್ಟ್ಸ್ ನಾವು ಹಾಕಿದೀವಿ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದೀವಿ. ಜನಕ್ಕೆ ರೀಚ್ ಆಗಲಿ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು ಈಗ. ಅಂಡ್ ಶಶಿ ಅವರು ಇದ್ದಾರೆ. ಸ್ಟಾರ್ಕಾಸ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ಶಶಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಪಾವನ್ ಅವರು ಆಕ್ಟ್ ಮಾಡಿದ್ದಾರೆ, ಕಬೀರ್ ಸಿಂಗ್ ಅಂಡ್ ಸಲ್ಮಾನ್ ಅವರು ನಾರ್ಮಲಿ ಕಾಮಿಡಿ ರೋಲ್ಸ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ಕೈಲಿ ತುಂಬಾ ಎಮೋಷನಲ್ ಆಗೋಂತ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ. ಅಂಡ್ ಕಿರಣ್ ಸರ್ DOP, KM ಪ್ರಕಾಶ್ ಅವರ ಎಡಿಟಿಂಗು, ಮ್ಯಾಥ್ಯೂಸ್ ಮನು ಮ್ಯೂಸಿಕ್, ಆರ್ಟ್ ಡೈರೆಕ್ಟರ್ ಸತೀಶ್, ಎಲ್ಲರೂ ವರ್ಕು ತುಂಬಾ ಚೆನ್ನಾಗಿ ಬಂದಿದೆ. 15ನೇ ತಾರೀಕು ಥಿಯೇಟರ್ ಬಂದು ದಯವಿಟ್ಟು ನೀವು ಎಲ್ಲರೂ ಬಂದು ನಮ್ಮ ಜೊತೆಗೆ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸರ್ ಅದೇ ಈಗ ಒಂದು ಸಾಂಗ್ಸ್ಗಳು ನಮ್ದು ರೀಚ್ ಆಗಿದೆ ಅಂಡ್ ಟೀಸರ್ ಕೂಡ ಚೆನ್ನಾಗಿ ಹೋಗಿದೆ. ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, ಸೊ ಇವತ್ತು ಹೋಗುತ್ತೆ. ಸೊ ಇದು ಸಿನಿಮಾ ಅದು ಅಂತ ಇರೋದು ಸರ್. ಅದು ಬಿಟ್ಟು ಒಂದಷ್ಟು ಸಾಕಷ್ಟು ಪ್ರಮೋಷನ್ಸ್ಗಳು ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಕಂಟೆಂಟ್ ಅಂದ್ರೆ ಒಂದು ಲವ್ ಸ್ಟೋರಿ ಸರ್. ಒಂದು ಕಂಟೆಂಟ್ ಅಂದ್ರೆ ಒಂದು ಲವ್ ಸ್ಟೋರಿ, ಒಂದು ಪ್ಯೂರ್ ಆಗಿರೋಂಥ ಒಂದು ಲವ್ ಸ್ಟೋರಿ. ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಲವ್ ಅನ್ನೋದು ಬೆಲೆ ಇಲ್ಲದೆ ಹೋಗ್ಬಿಟ್ಟಿದೆ. ಅಂದ್ರೆ ಒಂದಿನ 2 ದಿನದ ಲವ್ ರಿಲೇಶನ್ಶಿಪ್ಸ್ ಗಳು ಹಂಗಾಗ್ಬಿಟ್ಟಿದೆ. ಸೊ ಈ ಸಿನಿಮಾದಲ್ಲಿ ಏನು ಅಂದ್ರೆ ಲವ್ ಅನ್ನೋದು ಅದಲ್ಲ, ಒಂದು ಬಾಂಡಿಂಗ್, ಒಂದು ಎಮೋಷನ್ಸ್ ಅನ್ನೋದನ್ನ ಕ್ಯಾರಿ ಮಾಡಿಸ್ತದೆ ಸರ್. 100% ಇವತ್ತಿನ ಜನರೇಷನ್ ಈ ಸಿನಿಮಾ ನೋಡಿದಾಗ ಅವ್ರಿಗೆ ಲವ್ ಅನ್ನೋದು ಏನು ಅನ್ನೋದು ಒಂದು ರಿಯಲೈಸ್ ಆಗುತ್ತೆ. ಇದೆ ಸರ್. ಡಿಸ್ಟರ್ಬೆನ್ಸ್ ಅಂತ ಏನಿಲ್ಲ ಸರ್. ಹಿಂದೂ ಮುಸ್ಲಿಂ ಲವ್ ಸ್ಟೋರಿ, ಯಾವುದೇ ಜಾತಿ ಧರ್ಮಗಳಿಗೆ ಹರ್ಟ್ ಮಾಡೋ ತರ ಏನೂ ಇಲ್ಲ. ಒಂದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅದ್ರ ಮೇಲೆ ಸರ್. ಇಲ್ಲ ಸರ್, ಸೆನ್ಸರ್ ಎಲ್ಲ ಆಯ್ತಲ್ಲ, ಎಲ್ಲ ಸೆನ್ಸರ್ ಎಲ್ಲ ಮುಗೀತು. ಆಯ್ತು. ಯಾರಿಗೆ ಇಲ್ಲ ಸರ್, ಅವ್ರ ಯಾಕಂದ್ರೆ ಅಲ್ಲಿ ಕೇಳ ಅಲ್ಲ. ನೀವು ಆಕ್ಚುಲಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ನಾನು ಏನಕ್ಕೆ ಇಲ್ಲ ಅಂತ ಹೇಳಿ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಆಕ್ಚುಲಿ ಗೊತ್ತಾಗುತ್ತೆ. ಸರ್ ಇಲ್ಲ ಸರ್, ಆತರ ಸರ್. ಅಂದ್ರೆ ಒಂದು ಸಿನಿಮಾ ಜರ್ನಿ ಹಂಗಿರುತ್ತೆ ಸರ್. ಅಂದ್ರೆ ಎವ್ರಿ ಸಿನಿಮಾ ಇಸ್ ನಾಟ್ ಎ ಈಸಿ ಜರ್ನಿ ಸರ್. ಆತರ ಯಾಕಂದ್ರೆ ಅದೇ ಬಟ್ ಏನು ಅಂದ್ರೆ ಒಂದು ನಮ್ಗೆ ಕೊರೋನಾ ಕೋವಿಡ್ ನಾವು ಸ್ಟಾರ್ಟ್ ಮಾಡ್ತಾಗೆ ನಮ್ಗೆ ಕೋವಿಡ್ ಬಂದು 2 years ಹೊಟ್ಟೋಯ್ತು.
ಅದಾದ್ಮೇಲೆ ಏನಾಯ್ತು ನಮ್ಮಲ್ಲಿ ಸ್ಟಾರ್ ಕ್ಯಾಸ್ಟ್ ತುಂಬಾ ಹೆವಿ ಇದೆ ಅಂಡ್ ಸ್ವಲ್ಪ ಸೀನಿಯರ್ ಆಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಅವ್ರದ್ದೆಲ್ಲ ಕೇರ್ ಕನ್ಸರ್ನ್ ಎಲ್ಲ ಇಟ್ಕೊಂಡು ಎಲ್ಲ ನಾರ್ಮಲ್ ಬರಲಿ ಆಮೇಲೆ ಮಾಡೋಣ ಅನ್ನೋ ತರ ಒಂದು ಆ ಪ್ಲಾನಿಂಗ್ ಅಲ್ಲಿ ಹೋಗುತ್ತೆ ಸರ್. ಅಂಡ್ ಶೂಟ್ ಮುಗ್ದಾದ್ಮೇಲೆ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಸ್ಪೆಷಲಿ RR ಕಂಪೋಸ್ ಮಾಡ್ಬೇಕಾದ್ರೆ ಆಗ್ಲಿ, TDS ಮಾಡ್ಬೇಕಾದ್ರೆ ಆಗ್ಲಿ, DA ಮಾಡ್ಬೇಕಾದ್ರೆ ಟೈಮ್ ತಗೊಂಡು ನಿಧಾನವಾಗಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಅವರೇ ಎಲ್ಲ ಡಬ್ಬಿಂಗ್ ಮಾಡಿದಾರ, ಶಿವರಾಮ್ ಅವರು, ಆಮೇಲೆ ಮೋಹನ್ ಜಿನೇಜ. ಬುಲೆಟ್ ಸರ್ ಮಾತ್ರ ಆಗಲಿಲ್ಲ. ಬುಲೆಟ್ ಸರ್ ಆಕ್ಚುಲಿ ಡಬ್ಬಿಂಗ್ ಬರಬೇಕಿತ್ತು, ಅವ್ರ ಹಾಸ್ಪಿಟಲ್ ಇದಾಗಿದ್ದು. ಅವ್ರು ಬಂದ್ಬಿಟ್ರೆ ಬೇರೆ ಎಲ್ಲ ಅವರೇ, ಅಂದ್ರೆ ಶೂಟ್ ಆಗ್ತಾ ಇದ್ರೆ ನಾವು ಅಲ್ಲೇ ಡಬ್ಬಿಂಗ್ ಮುಗಿಸ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸೊ ನಾವು ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಬಿಗೆ ಹೇಮಂತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಸಿನಿಮಾ. ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಟ್ಯಾಂಡ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಸೊ ನಾವು ನಿನ್ನೆ ಒಂದಷ್ಟು ಥಿಯೇಟರ್ ರಿಲೀಸ್ ಆಲ್ರೆಡಿ ಪೇಪರ್, ಉದಯವಾಣಿ ಪೇಪರಲ್ಲಿ ನಾವು ಆರ್ಟಿಕಲ್ ಹಾಕಿದ್ವಿ ಅನ್ಸುತ್ತೆ. ಒಂದಿಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀವಿ. ಅದನ್ನ ಸುಮಾರು 100 ಸೆಂಟರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ. ಅವತ್ತಿನ ಕಾಲಮಿತಿ ನೋಡ್ಕೊಂಡು ಏನ್ ಮಾಡಬೇಕು ಅನ್ನೋದು. ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್. ಈ ಹಿಂದಿನ ಶುಕ್ರವಾರನೂ ಒಂದು 7-8 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿ ಶುಕ್ರವಾರ 8ರಿಂದ 9 ನಿಮ್ಗೆಲ್ಲರಿಗೂ ಗೊತ್ತು, ನನಗಿಂತ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅಷ್ಟು ಸಿನಿಮಾಗಳಿದಾವೆ, ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳು ಇರೋದ್ರಿಂದ ನಾವು ಮತ್ತೆ ಬರೋಣ ಅಂತ ಅನ್ಕೊಂಡೆ ಸುಮಾರು 3 ತಿಂಗಳಾಯ್ತು. ನಾವು ಫೆಬ್ರವರಿ ಬರೋಣ ಅನ್ಕೊಂಡ್ವಿ. ಟೋಟಲ್ ಫೆಬ್ರವರಿ 56 ಸಿನಿಮಾ ರಿಲೀಸ್ ಇದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅನ್ಕೊಂಡ್ವಿ. ಡಿಸೆಂಬರ್ ಅಲ್ಲಿ ಹಂಗೆ ಅನ್ಕೊಂಡ್ವಿ, ಡಿಸೆಂಬರ್ ಅಲ್ಲಿ ಬರೋಣ ಅಂತ. ಡಿಸೆಂಬರ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದಾವೆ ಅಂತ ಭಯಕ್ಕೆ ಜನವರಿ ಅನ್ಕೊಂಡ್ವಿ. ಜನವರಿಯಲ್ಲಿ ಮತ್ತೆ ಜಾಮ್ ಪ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅನ್ಕೊಂಡು ಮಾರ್ಚ್ ಅಂತ ಅನ್ಕೊಂತಾ ಬಂದ್ವಿ. ಸೊ ದಿಸ್ ಫೈಟ್ ಈಸ್ ಕನ್ಸಿಸ್ಟೆಂಟ್ ಸರ್. ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹುಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀವಿ. ನಾವು ಹೆಂಗ್ ನಿಲ್ಸ್ಕೊಂತೀವಿ ಥಿಯೇಟರಲ್ಲಿ ಅನ್ನೋದು ನಮ್ಮ ಫೈಟ್. ಆ ವಾರ ಬಿಟ್ಟು 22 ಬಂದ್ರು ಒಂದು 10 ಸಿನಿಮಾ ಇರ್ತವೆ, ಮತ್ತೆ 29ಕ್ಕೆ ಬಂದ್ರು ಒಂದು 10 ಸಿನಿಮಾ ಇರ್ತವೆ. ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು BC ಸೆಂಟರ್ ಒಂದಷ್ಟು ಕನ್ಫರ್ಮ್ ಆಗಿದಾವೆ ಸರ್. ಅಂದ್ರೆ ಸಿಟಿಯಲ್ಲಿ ಕನ್ಫರ್ಮ್ ಆಗಿಲ್ಲ. ಯಾವ ಹೊರಗಿನ ಭಾಗದಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತೆ ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಬೀದರ್, ಈ ಎಲ್ಲ ಕಡೆಗಳಲ್ಲಿ ಒಂದಷ್ಟು BC ಸೆಂಟರ್ಗಳು ಕನ್ಫರ್ಮ್ ಆಗಿದ್ದಾವೆ. ನಾನು ಐ ಬಿಲೀವ್ ದಟ್ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್. ಅವ್ರು ಮಲ್ಟಿಪ್ಲೆಕ್ಸ್ ಬಂದು ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾವು BC ಸೆಂಟರ್ ಅಲ್ಲಿ ಕರೆಸ್ಬೇಕು ಅನ್ನೋದಲ್ಲ, ದಿಸ್ ಇಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಇದು. ಸೊ ಹಂಗಾಗಿ ಪ್ರತಿಯೊಬ್ಬರು ಅವರವರ ಜಾಗಗಳಿಂದ ನನ್ನ ಬಿಲೀಫ್ ಎಲ್ಲರೂ ಟ್ರ್ಯಾಕ್ಟರ್ ಹಾಕೊಂಡು ಬಂದು ಬೆಂಗಳೂರಲ್ಲಿ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾಗಳಾಗಿದೆ ಸರ್. ಸರ್ ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅದೇ ಹೊಸಬ್ರು ಅಂತ ಬಂದಾಗ ಒಂದ್ ಸ್ವಲ್ಪ ಥಿಯೇಟರ್ ರಿಲೀಸ್ ಮಾಡಿ ನಾನು ಓಪನ್ ಮಾತಾಡ್ತಾ ಇದ್ದೆ. ನನಗೆ ಫಿಲ್ಟ್ರೇಟ್ ಮಾತಾಡೋದು ಬರಲ್ಲ, ಅದೇ ಪ್ರಾಬ್ಲಮ್ ಆಗೋದು ನಂದು. ಕೇಳಿದ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ, ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ವಿ. 1-2-3 ಚಾನಲ್ ಪಾಸಿಟಿವ್ ಆಗಿದ್ದಾರೆ. 1-2-3 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ತುಂಬಾ ಪಾಸಿಟಿವ್ ಆಗಿ ಒಂದು 5-6 ಮೇಲಿನ ಹಂತಕ್ಕೆ ಬಂದು ನಿಂತಿದೆ. ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಶನ್ಗೆ. ಅಮೆಝಾನ್ ಜೊತೆ ಆಗಿರಲಿ, ಬೇರೆ 1-2 ಪ್ಲಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್, ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ, ಅವ್ರು ನನ್ನ ಕೇಳೋದ್ರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂತ ಸಿನಿಮಾ ಮೆಹಬೂಬ್. ಎಸ್ ಸರ್, ನಾನು ಭೇಟಿ ಮಾಡಿದ್ದೀನಿ ಸರ್. ಅವರ ಹೀರೋಯಿನ್ ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರ್ನ ಕೆಲಸ ಮಾಡ್ತಿದ್ದಾರೆ, ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರುವಂತ ನಾನು ಭೇಟಿ ಆಗಿದ್ದೀನಿ ಸರ್. ಅವರು ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮ್ಗೆ, ಈ ಟೈಮಿಂಗ್ ನಾವು ಅಲೋ ಇಲ್ಲ ಅಂತ. ನಾವು ಇದನ್ನ 7 ಅಥವಾ 8ನೇ ತಾರೀಕು ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ 7ನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತೆಲ್ಲ ಹೋಗಿದ್ದಾರೆ ಪಾಪ ಅವರು. ಬಟ್ ನಾವು 9ಕ್ಕೆ ಏನಾದ್ರು ಮಾಡೋದು, ಇನ್ನೂ ಒಂದಷ್ಟು ಸಿನಿಮಾಗಳು ರಿಲೀಸ್ ಇದ್ದಿದ್ರಿಂದ ನಾವು ಕಳೆದೋಗಬಾರದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರುತಿಸ್ಕೊಳ್ಳೋಣ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸಿಡೆಂಟ್ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್ ಶಿ ಇಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆಕ್ಟರ್ಗಳು, ಟೆಕ್ನಿಷಿಯನ್ಗಳು ತುಂಬಾ ಸಪೋರ್ಟಿವ್. ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ನಮ್ಮ ಡೈರೆಕ್ಷನ್ ಟೀಮ್, ಕ್ಯಾಮ್ರಾಮನ್ ಅವರಾಗಿರ್ಲಿ, ರಾತ್ರಿ ಎಲ್ಲ DA ಕೂತ್ಕೊಂಡಿದ್ರು. ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ಎಂಟ್ರಿ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:15 ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿ ಎತ್ಕೊಂಡ್ ಬಂದು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದಾರೆ. ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ಮಾಡಿದ್ರು ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ
ಒಂದೆರಡು ಕಡೆ ಡೊಳ್ಳು ಕುಣಿತಾನ ಮಾಡಿದ್ವಿ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ವೈರಲ್ ಆಗ್ತಿರ್ತದೆ. ಸೊ ಈ ಥರ ಎಲ್ಲಾ ತರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ಸರಿ ಸರ್, ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಆಗುತ್ತೆ ಸರ್. ಯಾಕಂದ್ರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅನ್ಕೊಂಡಾಗ ಈಗಾಗಲೇ ನಿಮ್ಗೆ ಟ್ರೈಲರ್ ಅಲ್ಲೇ ಗೊತ್ತಾಯ್ತು, ಹೀರೋಯಿನ್ ಈಸ್ ಎಲ್ಡರ್ ದ್ಯಾನ್ ದ ಹೀರೋ ಅನ್ನೋದೊಂದು ಟ್ರೈಲರ್ ಬಿಟ್ಕೊಟ್ಟಿದ್ವಿ ಅಂತ ಆಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ, ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡೋದು ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿರೋದು. ನಾನು ಒಬ್ಬನೇ ಸರ್ ಈ ಸಿನಿಮಾದಲ್ಲಿ ಫ್ರೆಶರ್ ಅಂತ ಇರೋಂಥದ್ದು. ಉಳಿದ ಎಲ್ಲಾ ಘಟಾನುಘಟಿಗಳಿದ್ದಾರೆ, ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋದ್ರಿಂದ ನನಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿದ್ದು. ಅಂಡ್ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು 2 ಫೈಟ್ ಎಂಟ್ರಿ ಫಿಲ್ಮ್. ನನ್ನ ಫ್ರೆಂಡ್ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು, ಅದನ್ನೇ ಕೇಳಿದ್ರು, ಯಾಕೆ ಎಂಟ್ರಿ ಹೆಂಗ್ ಇರ್ಬೇಕು, ಹಂಗ್ ಬಂದ್ರೆ ಗಾಳಿ ಹೋಗ್ಬಾರ್ದು, ಧೂಳಿರ್ಬೇಕು, ಹಂಗ್ ಬರ್ಬೇಕು, ಹಿಂಗ್ ಬಂದ್ರೆ. ಬಟ್ ನಾನ್ ಅನ್ಕೊಂತ ಇರೋದು ನಮ್ಮ ಸ್ನೇಹಿತರಿಗೆ ಕರೆಕ್ಟ್. ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗ್ಬೇಕಂದ್ರೆ ಕಂಟೆಂಟ್ ಮುಖಾಂತರ ಕನೆಕ್ಟ್ ಆಗ್ಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್. ಅದ್ಭುತವಾದ ಸಂದೇಶವನ್ನ ತಾರಂತ ಏಕತೆ ಬಗ್ಗೆ ಮಾತಾಡೋದು, ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡುವಂಥದ್ದು, ಇವೆಲ್ಲವನ್ನು ಮಾತಾಡುವಂತ ಸಿನಿಮಾ ಮೆಹಬೂಬಾ. ಅಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ. ಯಾಕಂದ್ರೆ ನಮ್ಮ ಹೀರೋಯಿನ್ ಪಾತ್ರ ಮಾಡ್ತಿರುವಂತವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ ನ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇಷ್ಟಪಡುವಂತ ಒಂದು ಕಥೆ ಇದಾಗಿರುತ್ತೆ ಸರ್. ರೈತರು ನಮ್ಮ ಫೇವರ್ ಯಾವತ್ತೂ ಇದೆ ಸರ್, ಇವತ್ತಲ್ಲ ಅದು. ನಾನು MSc ಮುಗಿಸಿದಾಗಿಂದನೂ ಇದೆ. ಬೇಸಿಕಲಿ ನಾನು BSc ಅಗ್ರಿಕಲ್ಚರ್ ಮತ್ತೆ MSc ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಂ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಗ್ರಿ ಟೂರಿಸಂ ಅಂದ್ರೆ ಹೆಂಗೆ ಅಂದ್ರೆ ಹಿಂಗೆಲ್ಲ ತುಂಬಾ ಸಖತ್ತಾಗಿ ಎಲ್ಲಿರೋ ಸಖತ್ತಾಗಿ ಮಾಡಿದ್ರು ಸರ್. ಎಲ್ಲ ಒಳ್ಳೆ ಬೆಳೆ ಬೆಳೆಯುವಂತ ರೈತರು. ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದವರಂತವ್ರನ್ನ ಹೋಗಿ ವ್ಯವಸಾಯ ಅಂದ್ರೆ ಏನು ಅಂತ ಪರಿಚಯ ಮಾಡುವಂತ ಒಂದು ಮೊದಲ ಪ್ರಯತ್ನ ಮಾಡಿದ್ವಿ ನಂದು. ಅವಾಗಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ. ಈ ರೈತರ ಭಿಕ್ಷೆ ಓಟುಗಳಿಂದ ನಾನು ಅವತ್ತು ಬಿಗ್ ಬಾಸ್ ನ ಗೆದ್ದೆ. ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ ನ ಲಾಂಚ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಧೋರಣೆ ಇಟ್ಕೊಂಡು ಇವರೆಲ್ಲ ಕರ್ಸ್ಕೊಂಡಿದ್ವಿ ಸರ್. ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ಕಂಡಾಗ ಅವ್ರಿಗೆಲ್ಲರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ. ಒಂದಷ್ಟು ಫಸ್ಟ್ ಥಿಯೇಟರ್ಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ರೆ ಸೆಕೆಂಡ್ ಸರ್ಕಲ್ಗೆ, ಚೆನ್ನಾಗಿದ್ರೆ ಇನ್ನೂ ಸಕ್ಕತ್ತಾಗಿದ್ರೆ 3ನೇ ಸರ್ಕಲ್ಗೆ ಹೇಳುವಂತ ಪ್ರಯತ್ನಗಳು ನಡೀತವೆ. ಬಟ್ ನನ್ನಂತವನಿಗೆ ನೀವುಗಳೆಲ್ಲ ರೈತ ಸಮುದಾಯದ ಬಂದವರು ಅಥವಾ ಬಿಗ್ ಬಾಸ್ ನ ನೋಡಿ ವೋಟ್ ಹಾಕ್ತಂತವ್ರು, ಇಷ್ಟಪಟ್ಟವರು, ಬಿಗ್ ಬಾಸ್ ಅಲ್ಲಿ ನನ್ನನ್ನು ವೋಟ್ ಹಾಕ್ಬೇಕು ಅನ್ಕೊಂಡು ಆಗದೆ ಇದ್ದಂಥವ್ರು, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರುವಂತವ್ರು, ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಯಾರ್ಯಾರು, ನೀವುಗಳೇ ನಮ್ಮ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ. ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಆಗುತ್ತೆ. ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು, ಏನೇ ಪ್ರಮಾಣ ಕೊಟ್ಟು ಪ್ರಚಾರ ಮಾಡಿದ್ರು, ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತ್ ಇಂದ ಮಾತ್ರ. ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ರು ಹೇಳಿದ್ರೆ ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನ ಎಷ್ಟು ಮಟ್ಟಕ್ಕೆ ತಗೊಂತ ಗೊತ್ತಿಲ್ಲ. ಬಟ್ ಒಬ್ಬ ಸ್ನೇಹಿತ ಹೇಳಿದ್ರೆ ಸಿನಿಮಾ ಸಖತ್ತಾಗಿದೆ ಹೋಗು ಅಂತ, ಅವ್ರು ಪ್ರತಿಯೊಬ್ರು ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಸೊ ಹಂಗಾಗಿ ನನ್ನ ಸ್ನೇಹಿತರು, ನಮ್ಮ ಅಗ್ರಿ ಗ್ರಾಜುಯೇಟ್ಗಳು ಅಥವಾ ಬಿಗ್ ಬಾಸ್ ಅಲ್ಲಿ ನೋಡಿರುವಂತವ್ರು ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತಾರೆ. ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ. ಆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯಾವತ್ತಾದ್ರೂ ನಾನು ನೋಡಿದ್ರೆ ನನಗೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಇಲ್ಲಿವರೆಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ತಾವೆಲ್ಲ ಕನೆಕ್ಟ್ ಆಗಿದ್ರೆ, ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್. ದಯವಿಟ್ಟು ತಾವು ಈ ಸಿನಿಮಾನ ನೋಡ್ಬೇಕು, ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊಂತಿಲ್ಲ, ಅಬ್ಬರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊಂತಿಲ್ಲ. ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ, ತುಂಬಾ ಸಣ್ಣ ಜಾಗ ಸಾಕು. ಆ ಸಣ್ಣ ಜಾಗ ನೀವು ನೋಡಿದ್ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪುತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ. ನಿಮ್ಗೆಲ್ಲರ ಆರೈಕೆಗಳು ಬೇಕು, ಬಡವರು ಬಗ್ಗರು ಬೆಳಿಬೇಕು ಅಂತಾರೆ. ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ, ದಯವಿಟ್ಟು ಈ ಸಿನಿಮಾಗೆ ನಿಮ್ಗೆಲ್ಲರ ಸಪೋರ್ಟು ಬೇಕು ಬೇಕು ಬೇಕು. ನಿಮ್ಮಿಂದ ನೀವುಗಳು ಈ ಸಿನಿಮಾನ ನೋಡ್ಬೇಕು. ನಿಮ್ಮ ಫಸ್ಟ್ ಸರ್ಕಲ್ ಅದು ನೀವು ನೋಡಿ 2ನೇ ಸರ್ಕಲ್ ನ ತರಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ತಾರೆ. ಥ್ಯಾಂಕ್ ಯು.